ತುಂಬ ದಿವಸಗಳ ನಂತರ ಪವರ್ ಟಿವಿ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀರಾ. ಸೊ ಹೆಂಗೆ ಅನ್ನಿಸ್ತಿದೆ, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ಆರಾಮಾಗಿ ಅನಿಸ್ತಾ ಇದೆ. ಕಾಶಿನಾಥ್ ಸರ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿದೆ. ಒಬ್ಬ ಡೈರೆಕ್ಟ್ರು, ಒಬ್ಬ ನಟ, ಎಲ್ಲದರಲ್ಲೂ ಮಿಂಚಿದಂಥ ಒಬ್ಬ ವ್ಯಕ್ತಿ, ಒಬ್ಬ ಕಲಾವಿದ. ಅವರ ಮಗನಾಗಿ ಇವತ್ತು ಅವರನ್ನು ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ, ಅವರಷ್ಟರ ಮಟ್ಟಿಗೆ ಬೆಳೆಯೋಕ್ಕೆ ಆಗ್ತಾ ಇಲ್ಲ ಅಂತ ಕೊರಗಿದೆಯಾ? ಅಪ್ಪನ ರೇಂಜಲ್ಲಿ ನಾನು ಯೋಚನೆ ಮಾಡಿ ಅದನ್ನು ಮೀರಿಸ್ಬೇಕು ಅನ್ನೋದು ತುಂಬ ಕಷ್ಟ. ಯಾಕಂದರೆ ನನಗೆ ಅವರು ಬೆಳೆದಂಥ ಹಾದಿ, ನನ್ನ ದೊಡ್ಡಪ್ಪ ಚಿಕ್ಕಪ್ಪಂದ್ರು ಕೇಳಿರೋದು, ಅವರು ಚಿಕ್ಕವರಿದ್ದ ಹೇಗಿದ್ದರು. ನಮ್ಮ ತಾತ ತುಂಬ ಸಿಟ್ಟು ಅಂದರೆ ಆ ಗೊತ್ತು, ಆ ಸಿಟ್ಟು ಮಾತೆ, ಹೇಗಿದೆಯಾ, ಪ್ರೀತಿನೂ ಆ ವಾಯ್ಸ್ ಹಂಗಿರುತ್ತೆ, ಅವರು ತೋರಿಸೋ ಪ್ರೀತಿನೂ. ಸೊ ಆ ಥರದ್ದವರು ಸಿಟ್ಟು ಜೋರಿತ್ತು. ಸೊ ಅಂಥವ್ರನ್ನ ಕನ್ವಿನ್ಸ್ ಮಾಡಿ ಓಕೆ ಒಂದು ಸಿನಿಮಾ ಮಾಡ್ತೀನಿ ಅಂದಾಗ ಅವರು ತಾತಂಗೆ ಅದು ಅಷ್ಟು ಇರಲಿಲ್ಲ. ಬಟ್ ಓಕೆ, ಅವ್ರಿಗೆ ಏನೋ ಮಗನಿಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಒಂದು ಸೈಡ್ ಇತ್ತೇನೋ. ಸೊ ಆ ಇದರಲ್ಲಿ ಅವ್ರಿಗೆ ಒಲ್ಲದ ಮನಸ್ಸಲ್ಲೇ ಅವ್ರು ಸಪೋರ್ಟ್ ಮಾಡಿದ್ರು. ಆ ಫಸ್ಟ್ ಪಿಕ್ಚರ್ ಅಪರೂಪದ ಅತಿಥಿಗಳು ಅವ್ರು ಮಾಡಿದ್ದಿದ್ದು ಅದು ಏನಾರ ಏನೂ ಆಗಲಿಲ್ಲ ಅಂದಿದ್ದಿದ್ರೆ ಗೊತ್ತಿಲ್ಲ ಇವತ್ತು ಕಾಶಿನಾಥ್ ಹೇಗಿರ್ತಿದ್ರು ಅಥವಾ ನಾನು ಹೇಗಿರ್ತಿದ್ದೆ, ಏನೂ ಗೊತ್ತಿಲ್ಲ. ಅದೊಂದು ಸಿನಿಮಾ ಮೇಲೆ ಅವ್ರ ಪೂರ್ತಿ ಕೆರಿಯರ್ ನಿಂತಿತ್ತು. ಹಾಕಿದ್ದ ದುಡ್ಡು ಬಂತು, ಅಲ್ಲಿ ನಮ್ಮ ತಾತಂಗೆ ಒಂಚೂರು ಕಾನ್ಫಿಡೆನ್ಸ್, ಇವನು ಹಾಕಿದ್ದ ದುಡ್ಡನ್ನು ತೆಗೆದ, ಆ ಸಿನಿಮಾಲಿ ಕಳಿಲಿಲ್ಲ. ಆವಾಗಿನ ಕಾಲಕ್ಕೇನು ಸಿನಿಮಾ ಅಂದರೆ ದುಡ್ಡು ಕಳ್ಕೊಂಬ ರೇಸ್ ಇದ್ದಂಗೆ ಮನಸ್ಥಿತಿ ಯಾವಾಗ ಹಾಗೆ ಇತ್ತು ಸಿನಿಮಾ ಇದ್ರ ಬಗ್ಗೆ. ಸೊ ಅದನ್ನು ಹಾಕಿದ್ದನ್ನು ಒಂಚೂರು ತನ್ನಲ್ಲ, ಏನೋ ಮಾಡೋಣ ಸಪೋರ್ಟು ಅಂತ ಅಲ್ಲಿಂದ ಅಪರಿಚಿತ ಆಮೇಲೆ ಅಪ್ಪನ ಟಚ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದ 2009 ಅಭಿಮನ್ಯು ಕಾಶಿನಾಥ್ ಅವರು ಇಂಡಸ್ಟ್ರಿಗೆ ಡೆಬ್ಯೂ ಆದರು. ನಿಮ್ಮ ತಂದೆ ಮೂಲಕವೇ ನೀವು ಡೆಬ್ಯೂ ಆದ್ರಿ. ಇವಾಗ 2025, ಸುಮಾರು 16 ವರ್ಷ. ಲೆಕ್ಕ ಹಾಕಿದ್ರು ಒಂದು 25 ಸಿನಿಮಾ ಮಾಡಬೇಕಿತ್ತು ನೀವು, ಕೇವಲ 4 ಸಿನಿಮಾ ರಿಲೀಸ್ ಆಗಿರೋದು. ಆ ಕ್ವಶನ್ ಮಾರ್ಕ್ ನನಗೂ ಇದೆ. ಏನಕ್ಕೆ ನನಗೆ ಸಿಗಲಿಲ್ಲ, ಇದಾಗಲಿಲ್ಲ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಫೇಟ್ ಅನಿಸುತ್ತೆ. ದೇವರು ಹಿಂಗೆ ಬರೆದಿರ್ತಾನೆ, ನಿನಗೆ ಹಿಂಗೆ ಹೋಗಬೇಕು, ಹಿಂಗೆ ಆಗಬೇಕು, ಹಿಂಗೆ ಇದಾಗಬೇಕು ಅಂತ. ನಮ್ಮ ಸೈಡಿಂದ ನಾವು ಪ್ರಯತ್ನಗಳೆಲ್ಲ ಮಾಡಿದ್ವಿ. ಬಟ್ ನಿಮಗೆ ಅನಿಸಿಲ್ವಾ, ಅಯ್ಯೋ ಇಷ್ಟೇನಾ ಸಿನಿಮಾ, ನಾನೇನೋ ಕನಸು ಕಟ್ಕೊಂಡು ಬಂದಿದ್ದೀನಿ, ಏನೂ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ನೋವು ಅಥವಾ ಆ ಕೊರಗು ಕಾಡ್ತಾನೆ ಇತ್ತ ನಿಮಗೆ? 30 ಕ್ರಾಸ್ ಆಗ್ತಿದ್ದಂಗೆ ನಿಮಗೆ 25, ಇವಾಗ 30 ಬೇಡ, ಈಗೆಲ್ಲ 25 ಕ್ರಾಸ್ ಆಗ್ತಿದ್ದಂಗೆ ಎಷ್ಟು ದುಡಿತಿದ್ದಾನೆ, ಏನು ಮಾಡ್ತೀಯಾನೆ ಕೇಳೋ ಅಂತ ಇದ್ದಿದ್ದು. ನಾವು ಒಂದು 30-35 ಆದ್ರೂ ಏನೂ ವರಮಾನ ಇಲ್ಲ, ಇದಿಲ್ಲ ಅಂದಾಗ ಮೆಂಟಲಿ ತುಂಬ ಇದಾಗುತ್ತೆ ಸರ್. ದುಡಿಮೆ ಅಂದಾಗ 2018 ತಂದೆ ತೀರಿ ಹೋದಂಥ ಒಂದು ವರ್ಷ. ನಿಮ್ಮ ಆ ಟೈಮಲ್ಲಿ ಆ ವಿಧಿವಿಧಾನಕ್ಕೆ ಒಂದಿಷ್ಟು ಖರ್ಚು ವೆಚ್ಚಗಳು ಅಂತ ಬಂದಾಗ ನಿಮ್ಮ ಬೆನ್ನೆಲುಬಾಗಿ ನಿಂತವರು ತರುಣ್ ಸುಧೀರ್ ಅವರು. ಯಾಕೆ ಸಾಕಷ್ಟು ಜನನ ಅಪ್ಪ ಅವರು ಸ್ಟಾರ್ ಆಗಿ ಮಾಡಿಸಿದ್ದಾರೆ, ಅವರ ಬೆನ್ನ ಹಿಂದೆ ನಿಂತು ಬೆಳೆಸಿದ್ದಾರೆ, ಒಂದಿಷ್ಟು ಫೇಮ್ ಕೊಟ್ಟಿದ್ದಾರೆ ಅಂದಾಗ ಒಬ್ಬ ವ್ಯಕ್ತಿ ಮಾತ್ರ ಬಂದು ನಿಲ್ತಾರೆ ಅಂದಾಗ ಒಂದಿಷ್ಟು ಗೊಂದಲಗಳಿದ್ದೇ ಇರುತ್ತೆ. ಅಲ್ಲ, ತರುಣ್ ಸುಧೀರ್ ನಾನು ಒಂದು 5 ವರ್ಷ 6 ವರ್ಷ ಟ್ರಾವೆಲ್ ಮಾಡಿದ್ದೀವಿ CCL ಅಲ್ಲಿ. ಸೊ ಅಲ್ಲಿಂದ ತುಂಬ ಕ್ಲೋಸ್ ಬಾಂಡಿಂಗು. ಆ್ಯಂಡ್ ಎಲ್ಲೇ ಯಾವುದೇ ಟೂರ್ನಮೆಂಟ್ಗೆ ನಾವು ಚೆನ್ನೈ, ಹೈದರಾಬಾದ್ ಎಲ್ಲೂ ಹೋದಾಗಲೂ ನಾವಿಬ್ಬರೇ ರೂಮ್ ಪಾರ್ಟ್ನರ್ಸ್. ಸೊ ಇದು ತುಂಬ ಇದಿತ್ತು. ಅದರ ಜೊತೆ ಅವನಿಗೆ ನನ್ನ ಮೇಲಿರೋ ಅಂಥ ಒಂದು ಕನ್ಸರ್ನ್ ಆ್ಯಂಡ್ ಮೇಯ್ನ್ ಹೇಳಬೇಕಂದ್ರೆ ಅವಾಗ ದರ್ಶನ್ ಸರ್ ಅವರು ಅವನಿಗೆ ಅಭಿಗೆ ಏನು ಇದಾದರೂ ನನಗೆ ಟಕ್ಕನ್ನು ಫೋನ್ ಮಾಡು, ಏನು ಹೆಲ್ಪ್ ಬೇಕಾದ್ರು ಅಂತ ಹೇಳಿ ಇದು ಮಾಡಿಸಿದ್ರು. ಸೊ ಅದಕ್ಕೆ ಹೇಳೋದು, ನಾನು ಅಪ್ಪಂದಿದ್ದಾದಾಗ ಅದನ್ನು ದರ್ಶನ್ ಸರ್ ಮಾಡಿದ್ದನ್ನು ನಾನು ಮರೆಯೋದಕ್ಕಾಗಲ್ಲ ಯಾವತ್ತು. ಸಾಕಷ್ಟು ಖರ್ಚು ವೆಚ್ಚಗಳಿದೆ, ಕೂಡು ಕುಟುಂಬ ನಿಮ್ಮದು. ಮಾಡ್ಬೋದಿತ್ತು ಒಬ್ಬ ನಿರ್ದೇಶಕನಾಗಿ, ಒಬ್ಬ ಸ್ಟಾರ್ ನಟ ಅಂತಲೇ ಗುರುತಿಸ್ಕೊಂಡವ್ರು ಆಗಿನ ಕಾಲದಲ್ಲಿ ಎಲ್ಲರನ್ನ ರಂಜಿಸಿದಂಥ ಕಾಶಿನಾಥ್ ಸರ್ ಅವರು ಏನೂ ಮಾಡಿಲ್ವಾ? ಒಬ್ಬರು ಅಂತ ನಮ್ಮ ತಾತ ಏನು ಕೊಟ್ಟರು ಅದನ್ನು ಒಂಚೂರು ಪಿಕ್ಚರ್ಗೆ ಹಾಕಿ ಅದರಿಂದ ಒಂಚೂರು ಜಾಸ್ತಿ ತೆಗೆದು ಇನ್ನೊಂದು ಪಿಕ್ಚರ್ ಮಾಡಿ ಜಾಸ್ತಿ ತೆಗೆದು ಈ ಥರ ಮಾಡ್ತಿದ್ರು ಅಷ್ಟೇ. ಬಿಟ್ಟರೆ ರಿಯಲ್ ಎಸ್ಟೇಟ್ ಎಲ್ಲ ಬೂಮ್ ಆದಾಗ ಪ್ರೊಡಕ್ಷನ್ ವ್ಯಾಲ್ಯೂಗಳು ಹೋದಂಥ ರೇಂಜಿಗೆ, ಆ ಅಮೌಂಟ್ಸ್ಗೆ ಅದು ನಿಲ್ಲಿಸ್ಬಿಟ್ರು. ಅಲ್ಲಿಗೆ ಮಾಡೋ ಶಕ್ತಿ ಅಪ್ಪನಿಗೆ ಇದಾಗಲಿಲ್ಲ. ಅಲ್ಲಿ ನಮ್ಮ ಸಿನಿಮಾಗಳು ಅಥವಾ ಅಪ್ಪನ ತಲೆಯಲ್ಲಿದ್ದಂಥ ಒಂದಿಷ್ಟು ಸಬ್ಜೆಕ್ಟ್ಸ್ಗಳನ್ನ ಈ ಥರದ್ದು ಮಾಡಬೇಕು, ಈ ಥರ ಅದಕ್ಕೆಲ್ಲ ಬ್ರೇಕ್ ಆಯಿತು ಅಂತ ಅನಿಸುತ್ತೆ. ಇಲ್ಲದ್ರೆ ಪ್ರೊಡಕ್ಷನ್ಸ್ ಹೌಸ್ ನಮ್ಮ ಮನೇಲೇ ಇದ್ದಿದ್ದರೆ
ಗೊತ್ತಿಲ್ಲ ಈ ಯಾವ್ಯಾವ ಥರ ಸಿನಿಮಾಗಳು ಬರ್ತಿತ್ತು ಹೆಂಗೆ ಬರ್ತಿತ್ತು ಗೊತ್ತಿಲ್ಲ. ತುಂಬ ಪ್ಲ್ಯಾನ್ಸ್ಗಳಿತ್ತು, ತುಂಬ ಸಬ್ಜೆಕ್ಟ್ಸ್ಗಳಿತ್ತು, ಬಟ್ ಯಾವುದಕ್ಕೂ ಅವಾಗ ಆ ಸಪೋರ್ಟ್ ಸಿಗಲಿಲ್ಲ ಅಷ್ಟೇ. ಅಷ್ಟೆಲ್ಲ ಇದಾಗಿಲ್ಲ. ಅಪ್ಪ ನಮಗೆ ಬದುಕೋದಕ್ಕೆ, ಊಟಕ್ಕೆ, ತಿಂಡಿ ಇದು ಎಲ್ಲದಕ್ಕೂ ಚೆನ್ನಾಗಿ ಮಾಡಿಟ್ಟು ಹೋಗಿದ್ದಾರೆ. ಈ ಹ್ಯಾಸ್ ಬೀನ್ ಎ ಎಕ್ಸ್ಟ್ರಾಡಿನರಿ ಸಕ್ಸಸ್ಫುಲ್ ಫಾದರ್ ಎಲ್ಲ ಥರದಲ್ಲೂ. ಅವ್ರು ಆ ಥರ ಏನು ಇದು ಮಾಡಿಲ್ಲ. ಕಾಶಿನಾಥ್ ಎಸ್ಟೇಟ್ ಅಂತ ಬರ್ತಿತ್ತಂತೆ, ಆ ಕಥೆ ಏನು ಅಂತ? ಎಸ್ಟೇಟ್ ಮಾಡ್ಬೇಕನ್ನೋ ಕನಸಿದ್ದಿದ್ದೆ? ಇಲ್ಲ, ಆ ಅಪ್ಪಂಗೆ ಒಂದು ಜಮೀನು ಮಾಡಬೇಕು ಅಂತ ಇತ್ತು. ಆ್ಯಕ್ಚುಲಿ ಬ್ಯಾಕ್ ಅದು ಅನುಭವ ರಿಲೀಸ್ ಟೈಮು ಅವ್ರಿಗೆ ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ. ಒಂದು ಡಿಸ್ಟ್ರಿಬ್ಯೂಟ್ರಿಂದ ಗುರುಜ್ಯೋತಿ ಕಂಬೈನ್ಸ್ ಅಂತ ಅದೊಂದು ಡಿಸ್ಟ್ರಿಬ್ಯೂಷನ್ ಇದೆ. ಅದು ಒಂದು 5-6 ಜನ ಪಾರ್ಟ್ನರ್ಸ್. ಅದಕ್ಕೆ ಆ ಕಾಲಕ್ಕೆ 7-8 ಲಕ್ಷ ಏನೋ ಬರಬೇಕಿತ್ತು. ಆವಾಗ ಅಪ್ಪಂಗೆ ಯಾರೋ ಹಿಂಗೆ ಹೇಳಿದ್ರು, ಇಲ್ಲೊಂದು ಎಸ್ಟೇಟ್ ಇದೆ ನೋಡೋಣ, ಇಲ್ಲಿ ಇವಾಗ ವೈದಾ ರೆಹಮಾನ್ ಎಸ್ಟೇಟ್ ಅಂತ ಏನಿದೆ ಅದಿನ್ನೂ ಆ ವೈದಾ ರೆಹಮಾನ್ ಅವರು ತೊಗೊಂಡಿರಲಿಲ್ಲ. ಅದು ಜಸ್ಟ್ ಇಟ್ ವಾಸ್ ಎನ್ ಎಸ್ಟೇಟ್. ಆವಾಗ ಅಪ್ಪ ಅದನ್ನು ಹೋಗಿ ಹಿಂದಿನ ದಿವಸ ನೋಡ್ಕೊಂಡು ಬರ್ತಾರೆ. ನಾಳೆ ಅವರಿಗೆ ಆ ಡಿಸ್ಟ್ರಿಬ್ಯೂಟ್ರಿಂದ ದುಡ್ಡು ಬರಬೇಕು. ದುಡ್ಡು ಬಂದರೆ ಅದನ್ನು ಅದು ಅವ್ರಿಗೆ ಇಷ್ಟ ಆಗಿರುತ್ತೆ, ಓಕೆ ಇದನ್ನು ತೊಗೊಳ್ಳೋಣ ಅನ್ನೋದು ಒಂದು ಇದಾಗಿರುತ್ತೆ. ನೆಕ್ಸ್ಟ್ ದಿವಸ ಆ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಹಿಂಗೇನೋ ಆಗಿದೆ ಅಂತ ಅಂದವರು ಇವತ್ತಿನವರೆಗೂ ಆ ದುಡ್ಡು ಬಂದಿಲ್ಲ. ಕೋರ್ಟ್ ಕೇಸ್ ಆಗುತ್ತೆ, ಅದೇನೋ ಬೇರೆ ಥರ ಅದನ್ನೆಲ್ಲ ತಿರುಗಿಸ್ತಾರೆ, ಇದು ಮಾಡ್ತಾರೆ. ಇವತ್ತಿನವರೆಗೂ ಆ ದುಡ್ಡು ಬರಲಿಲ್ಲ. ಅಕಸ್ಮಾತ್ ಬಂದಿದ್ದಿದ್ರೆ ಗೊತ್ತಿಲ್ಲ, ಅಪ್ಪ ಎಸ್ಟೇಟ್ ತೊಗೊಂಡ್ಬಿಟ್ಟಿರ್ತಿದ್ರೇನೋ. ಅವರು ಸಿನಿಮಾಗಳಂದರೆ ಅವರು ರಿಯಾಲಿಟಿಯನ್ನ ಒಂದು ಡಬಲ್ ಮೀನಿಂಗ್ ಆ್ಯಂಗಲಲ್ಲಿ ಹೇಳ್ತಿದ್ದಂಥ ಒಂದು ಕಲಾವಿದ. ಅದು ಜನರಿಗೆ ಹತ್ತಿರ ಆಗ್ತಿತ್ತು, ಬೇಗ ರೀಚ್ ಆಗ್ತಿತ್ತು ಕೂಡ. ಅಪ್ಪ ಫಸ್ಟ್ ಬಂದಾಗ ಅನುಭವ ಇದೆಲ್ಲ ಯಾವುದು ಡಬಲ್ ಮೀನಿಂಗ್ ಅಲ್ಲ, ತುಂಬ ರಾ ಆದ ಸಬ್ಜೆಕ್ಟ್ಸ್ಗಳು, ತುಂಬ ನೈಜ ಜೀವನಕ್ಕೆ ಹತ್ತಿರವಾದಂಥ, ಅವ್ರು ಕೇಳಿದಂತಹ, ಅವರು ನೋಡಿದಂತಹ ಕ್ಯಾರೆಕ್ಟರ್ಸ್ಗಳನ್ನು ಅಲ್ಲಿ ತಂದಂಥ ಸಿನಿಮಾ. ಬಟ್ ಯಾವುದೋ 1-2 ಸಿನಿಮಾದಲ್ಲಿ ಅವರು ಆ ಡಬಲ್ ಮೀನಿಂಗ್ ತೊಗೊಂಡಾಗ ಅದನ್ನು ಜನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗೆ ಇವ್ರಿಗೂ ಈ ಥರದ್ದು ಮಾಡಿದ್ರೆ ಇದಾಗುತ್ತೆ, ಅಥವಾ ಜನ ಇದನ್ನು ತೊಗೊತಿದ್ದಾರೆ ಅಂದರೆ ಆ ಪ್ರೊಡ್ಯೂಸರ್ಸ್ ಅದನ್ನು ಕೇಳೋರು, ಸರ್ ಈ ಥರದ್ದೇ ಇದ್ರ ಬೇಸ್ ಮೇಲೆ ಇನ್ನೊಂಚೂರು ಇದನ್ನು ಇಟ್ಕೊಂಡು ಮಾಡೋಣ ಅಂತ. ಆ ಥರ ಜನರಿಂದ ಅವರು ಡಬಲ್ ಮೀನಿಂಗ್ ಅಂತ ತೊಗೊಂಡಿದ್ದು ಬಿಟ್ಟರೆ ಅವರಾಗೆ ಇದು ಕೊಡಬೇಕು ಅನ್ನೋ ಇದೇನು ಇರಲಿಲ್ಲ. ಸೊ ಇದು ಕಾಶಿನಾಥ್ ಹೇಳ್ದಾಗ ಇಷ್ಟಪಟ್ಟರು ಜನ. ಅದು ಬಿಟ್ಟು ಅವ್ರು ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳು ಸುಮಾರು ಸುರಸುಂದರಾಂಗ, ಲವ್ ಟ್ರೈನಿಂಗು, ಅದು ಇದು ಆ ಥರದ್ದಾರ ಒಂದಿಷ್ಟು ಟ್ರೈ ಮಾಡ್ಬೋದು. ಅದೇ ಹಾದಿಯಲ್ಲಿ ಅದೇ ಜಾನರಲ್ಲಿರೋವಂಥ ಸಬ್ಜೆಕ್ಟು ಇವಾಗ ನಾನು ಮಾಡ್ತಿರೋದು ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತಲೇ ಟೈಟಲ್ ಇಟ್ಟು ಮಾಡ್ತಾಯಿದ್ದೀವಿ. ನಿಮ್ಮ ತಂದೆಯ ಆಸೆ ಇವತ್ತಿಗೂ ಈಡೇರಿಲ್ಲ, ಅದು ತುಂಬ ಕನಸು ಕಾಣ್ತಾ ಇದ್ದಂಥ ಒಂದು ವಿಷಯ. ತುಂಬ ವೈಡ್ ವೆರೈಟೀಸ್ ಆಫ್ ಇದಿದೆ. ಅಂದರೆ ಅವರು ಒಂದರ ಬಗ್ಗೆ ಥಿಂಕ್ ಮಾಡ್ತಿರ್ಲಿಲ್ಲ. ಸೋಷಿಯಲ್ ವೆಲ್ಫೇರ್ ಬಗ್ಗೆ ಮಾಡ್ತಾಯಿದ್ರು, ಹೆಲ್ತ್ ಬಗ್ಗೆ ಮಾಡ್ತಾಯಿದ್ರು, ಮೆಡಿಸನ್ಸ್ ಬಗ್ಗೆ ಮಾಡ್ತಾಯಿದ್ರು, ಏಡ್ಸ್ ಬಗ್ಗೆ ಸುಮಾರು ರೈಟಪ್ಸ್ಗಳು ಅವ್ರು ಇವಾಗಲೂ ಆ ಬೀರೂಲಿದೆ ಬರೆದಿಟ್ಟಿರೋದು. ಆ ಏಡ್ಸ್ ಒಂದು ಕಾಯಿಲೆನೇ ಅಲ್ಲ, ಅದೊಂದು ಬಾಡಿ ಇದಾಗುವಂಥ ಒಂದು ರೆಸ್ಪಾನ್ಸು ಇದಕ್ಕೆ ಅಂತ ಸುಮಾರು ಬೇರೆ ಬೇರೆ ವಿಷಯಗಳ ಬಗ್ಗೆ. ಆ್ಯಂಡ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಸುಮಾರು ಲೈನ್ಗಳು ಮಾಡಿಟ್ಕೊಂಡಿದ್ರು. ಅದರಲ್ಲಿ ತುಂಬ ಒಂದು ಬೇರೆ ಥರ ಅವ್ರು ಹೇಳಿದ್ದಲ್ಲಿ ನನಗೆ ಅನಿಸಿದ್ದು, ಒಂದು ಚಾರ್ಲಿ ಚಪ್ಲಿನನ್ನು ಒಬ್ಬ ಇಲ್ಲಿ ಇರೋ ಕ್ಯಾರೆಕ್ಟ್ರು ಚಾರ್ಲಿ ಚಪ್ಲಿನ್ ಇನ್ಸ್ಪೈರ್ ಆಗ್ಬಿಟ್ಟು ಅವನು ಅದೇ ಥರ ಆಗಿಬಿಡ್ತಾನೆ. ಅದೇ ಥರ ಆಗಿ ಆ ಸಿನಿಮಾನ ಅವರು ವಿತೌಟ್ ಡೈಲಾಗ್ಸು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆವಾಗಿನ ಫ್ರೇಮ್ಸ್ ಪರ್ ರೇಟ್ ಆವಾಗ ಸ್ವಲ್ಪ ಜಾಸ್ತಿ ಇತ್ತು. ಆ ಫ್ರೇಮ್ ಪರ್ ರೇಟಲ್ಲೇ ಆ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಮಾಡಬೇಕು ಅಂತ ಅವ್ರದ್ದಿತ್ತು. ಅದು ಸಬ್ಜೆಕ್ಟು ಎಲ್ಲ ಡಿಸ್ಕಷನ್ಸ್ ಆಗಿತ್ತು, ಅದ್ರ ಡೆವಲಪ್ಮೆಂಟ್ಸ್ ಆಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಅದು. ಸೊ ಈ ಥರ ಆಗಿರ್ಬೋದು. ಆ್ಯಂಡ್ ಆಗಲೇ ಅಪ್ಪ ಒಂದಿಷ್ಟು ಸಿರೀಸ್ ಪ್ಲ್ಯಾನ್ ಮಾಡಿದರು. ಅಂದರೆ ಡಾಕ್ಟರ್ ಕಾಶಿ, ತರ್ಲೆ ಕಾಶಿ, ಛತ್ರಿ ಕಾಶಿ, ಆಮೇಲೆ ಪೊಲಿಟಿಕಲ್ ಕಾಶಿ, ಈ ಥರ ಇದೆಲ್ಲ ಅಪ್ಪ ಪೊಲಿಟಿಷಿಯನ್ ಆಗಿರ್ತಾನೆ. ಛತ್ರಿ ಅದರಲ್ಲಿ ಎಲ್ಲರನ್ನೂ ಮೋಸ ಮಾಡ್ಕೊಂಡು ಇದಾಗ್ತಿರ್ತಾನೆ. ಎಲ್ಲದೂ ಥಾಟ್ಸ್ ಆ್ಯಂಡ್ ಲೈನ್ಸಲ್ಲಿರುತ್ತೆ. ಸಿಂಪಲ್ ಒನ್ ಲೈನರ್ಸ್ ಅಂತಾರೆ ಸಿನಿಮಾದಲ್ಲಿ, ಒನ್ ಲೈನಲ್ಲಿ ಇರುತ್ತೆ ಅಷ್ಟೇ, ಬಿಟ್ಟರೆ ಯಾವುದೂ ಸ್ಕ್ರಿಪ್ಟ್ ಅಂತ ಆಗಿದ್ದಿಲ್ಲ. ಚಾರ್ಲಿ ಚಾಪ್ಲಿನ್ ಆ ಬೇಸ್ಡ್ ಹೇಳಿದ್ದು ಅದೊಂದು ಚೂರು ಸ್ಕ್ರಿಪ್ಟ್ ಲೆವೆಲ್ಗೆ ಹೋಗಿತ್ತು. ಏಕಾಂಗಿ ಆಗಿಬಿಟ್ಟೆ ಅಂತ ಒಂದು ಕ್ಷಣಕ್ಕೆ ಅನಿಸ್ಬಿಟ್ಟಿತ್ತ ಹೇಗೆ? ಒಬ್ಬ ಮಗನಾಗಿ ತಂದೆ ಕಳ್ಕೊಂಡಾಗ ಅವನಿಗೆ ಫಸ್ಟ್ ಅನ್ಸೋದೇ ಅದೇ, ಮುಂದೇನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಅದು ಎಲ್ಲರೂ ತಂದೆ ತಾಯಂದ್ರನ್ನ ಕಳ್ಕೊಂಡಾಗ ಅದು ಆಗುವಂಥ ಒಂದು ಫೀಲು. ಯಾಕಂದರೆ ನೀವು ಚಿತ್ರರಂಗಕ್ಕೆ ಬಂದಾಗ ನಿಮ್ಮ ತಪ್ಪು ಸರಿಗಳನ್ನು ತಿದ್ದಿ ಇಲ್ಲ, ಚಿತ್ರರಂಗ ಒಂದು ಪಾಯಿಂಟ್ ಆಫ್ ವ್ಯೂಲ್ಲಿ ನನಗದು ಬರಲಿಲ್ಲ. ಬಿಕಾಸ್ ಈಸ್ ಮೈ ಫಾದರ್. ನನಗೆ ನನ್ನ ಅಪ್ಪ ಆ ಬ್ಲ್ಯಾಂಕ್ ಕಾಡ್ತು, ಆ ಒಂದು ಹಾಲೋನೆಸ್ ಕಾಡ್ತು ಅನ್ನೋದು ಬಿಟ್ಟರೆ, ಕಾಶಿನಾಥ್ ಡೈರೆಕ್ಟರ್ ಆರ್ಟಿಸ್ಟ್ ಕಾಶಿನಾಥ್ ನನ್ನ ಜೊತೆ ಇಲ್ಲ ಅನ್ನೋದು ನನಗೆ ಕಾಡಲಿಲ್ಲ. ಆ ಟೈಮಲ್ಲಿ ಗುರುಕುಲ ಮನೆ ಹೆಂಗಿತ್ತು? ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮನೆಗೆ ಬರ್ತಾ ಇದ್ದಂತಹ ಕಲಾವಿದರಾಗಿರ್ಬೋದು. ಅಲ್ಲ, ಆ ಟೈಮಲ್ಲ, ಈ ಮನೆ ನೀವು ತೊಗೊಂಡ್ರೆ ಇವಾಗಲೂ ಹಿಂಗೆ ಇದೆ. 65 years ಬ್ಯಾಕ್ ನಮ್ಮ ತಾತ ಕೋಣಿ ಕುಂದಾಪುರದಿಂದ ಬಂದು ಇಲ್ಲಿ ಸೆಟ್ಲ್ ಆದಾಗ ಇಲ್ಲೇ ಹಿಂದುಗಡೆ ಒಂದು ರೋಡಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದರು. ಆ ಬಾಡಿಗೆ ಮನೆ ಆದಮೇಲೆ ಇಲ್ಲಿ ಆ ಮನೆ ಬಿಡಬೇಕು ಅಂತ ಬಂದಾಗ ಇಲ್ಲಿ ಇದು ಆ್ಯಕ್ಚುಲಿ ಹೌಸಿಂಗ್ ಬೋರ್ಡ್ ಮನೆ. ಸೊ ಈ ಮನೇನ ಬಾಡಿಗೆ ತಗೋತಾರೆ. ಆವಾಗ ಒಬ್ಬ ಮುಸ್ಲಿಂ ಕೈಯಲ್ಲಿ ಈ ಮನೆ ಇರುತ್ತೆ. ಜಸ್ಟ್ ಈ ಸಿಂಗಲ್ ಫ್ಲೋರ್ ಒಂದು ಮಾತ್ರ ಆಗಿರುತ್ತೆ. ಸೊ ಅವನು ಇಲ್ಲಿಂದ ಇದನ್ನು ಮಾರಿ ಹೋಗಬೇಕು ಅಂದಾಗ ನಮ್ಮ ತಾತ ಆಯಿತು, ಅಂಗಡಿ ಆಗಿರುತ್ತೆ, ಇದಾಗಿರುತ್ತೆ, ಇದ್ದಿದ್ದು ಬದ್ದಿದ್ದು ಒಂಚೂರು ದುಡ್ಡು ಅವ್ರು ಉಳಿಸಿರೋದು ಎಲ್ಲ ಇದು ಹಾಕಿ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ಮನೆಗೆ. ಸೊ ಆವಾಗ ಇದು ಗಾಯತ್ರಿ ನಿಲಯ ಕನ್ವರ್ಟ್ ಆಗಿದ್ದು. ಸೊ ಅದ್ರ ಮೇಲೆ 2 ಫ್ಲೋರು ನಮ್ಮ ತಾತ ಕಟ್ಟಿ ಇದು ಮಾಡಿದ್ದು. ಸಾಕಷ್ಟು ಜನರಿಗೆ ಪಾಠ ಅಥವಾ ಅವರೊಂದು ಬದುಕನ್ನು ಕಟ್ಟಿಕೊಟ್ಟಂಥ ಮನೆ. ಬಟ್ ಇವತ್ತು ನಿಮ್ಮ ಪಾಲಿಗೆ ಅಲ್ಲಿ ಕಲ್ತವರೆಲ್ಲ ಬರಬೇಕಿತ್ತು, ಸಿನಿಮಾ ಮಾಡಬೇಕಿತ್ತು, ಯಾಕದಾಗಿಲ್ಲ? ಇದಕ್ಕೆ ಆನ್ಸರ್ ನನ್ನ ಹತ್ರ ಇರಲಿಲ್ಲ. ಬಟ್ ಸುಮ್ಮನೆ ನಾನೇ ಹೌದು ಇದಕ್ಕೆ ಏನಿದು ಅಂತ ಕೇಳ್ಕೊಂಡಾಗ ನನಗನ್ಸಿದ್ದು ಅದೇ. ಸಿನಿಮಾ ಲ್ಯಾಂಡ್ ಇಸ್ ತುಂಬ ಕಮರ್ಷಿಯಲ್. ಇದು ತುಂಬ ಪ್ರಾಕ್ಟಿಕಲಾಗಿ ನಾವು ಇವಾಗ ನೀವು ಕೇಳಿದ ಕ್ವಶನ್ಗೆ ಒಂದು ತುಂಬ ಪ್ರಾಕ್ಟಿಕಲ್ಲಾಗಿ ನನಗೆ ಕಂಡುಕೊಂಡಂಥ ಒಂದು ಆನ್ಸರ್. ಅವರು ನಮ್ಮ ತಂದೆ ಹತ್ರ ಕೆಲಸ ಮಾಡಿದ್ರು ಅಥವಾ ಶಿಷ್ಯಂದ್ರಾಗಿದ್ರು ಅಂತ ಮಾತ್ರಕ್ಕೆ ನನಗೊಂದು ಸಿನಿಮಾ ಮಾಡಬೇಕು ಅಂತ ಏನಿಲ್ಲ. ಇನ್ನೊಂದು ಇಲ್ಲ, ಅವ್ರಿಗೆ ಮಾಡಬೇಕು ಅನಿಸಿದ್ರು ಆ ರೈಟ್ ಪ್ರೊಡ್ಯೂಸರ್ ಅವ್ರಿಗೆ ಸಿಗದೆ ಇರ್ಬೋದು. ಅಪ್ಪ ಇದ್ದಾಗ ಅಪ್ಪ ಮಾಡಬೇಕು ಅಂತ ಆದಂತಹ ಎಷ್ಟೋ ಸಬ್ಜೆಕ್ಟ್ಸ್ಗಳಿಗೆ ನಮಗೆ ಪ್ರೊಡ್ಯೂಸರ್ಸ್ ಸಿಗಲಿಲ್ಲ ಅಪ್ಪ ಇದ್ದಾಗಲೇ. ಬಟ್ ನನಗೆ ಏನೋ ಮಾಡ್ತೀನಿ, ಹೆಂಗೋ ಮಾಡ್ತೀನಿ ಅನ್ನೋ ಆ ಛಲ ನನ್ನಲ್ಲಿದೆ. ಅದು ಇಷ್ಟು ವರ್ಷಗಳು 16 ವರ್ಷದಿಂದ ನಾನು ಪುಷ್ ಮಾಡ್ತಿದ್ದೆ. ಈಗ ಒಂದಿಷ್ಟು ಸಿನಿಮಾಗಳು ಸಿಗ್ತಾಯಿದೆ. ಅದಲ್ಲೆಲ್ಲ ನಾನು ಮಾಡಿರೋವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು ಅಥವಾ ನನ್ನ ಸೈಡಿಂದ ಹಾಕಿರೋ ಎಫರ್ಟ್ಸ್ಗಳಾಗಿರ್ಬೋದು, ಅದಕ್ಕೆಲ್ಲ ಒಳ್ಳೆ ಪ್ರತಿಕ್ರಿಯೆಗಳು ಸಿಕ್ಕಿದೆ. ಸೊ ಐ ಆಮ್ ದಟ್ ಮಚ್ ಹ್ಯಾಪಿ. ಓಕೆ, ಒಂದೊಂದೇ ಸ್ಮಾಲ್ ಸ್ಟೆಪ್ ನಾನು ದೇವರು ನನಗೆ ಒಂದೊಂದೇ ಸ್ಟೆಪ್ಪು ಚಿಕ್ಕದಾಗೆ ಹತ್ಕೊಂಡು ಹೋಗುವಂಥ ಇರ್ಬೋದು ನನ್ನ ಹಣೆಯಲ್ಲಿ. ನಂಗೆ ಗೊತ್ತಿಲ್ಲ ಏನಾಗುತ್ತೆ, ಗೊತ್ತಿಲ್ಲ. ನನ್ನ ಪ್ರಯತ್ನ ಅಷ್ಟೇ. ನನಗೇನು ಸಿಗುತ್ತೆ ಐ ವಿಲ್ ಪುಟ್ ಮೈ 100% ಅಷ್ಟೇ.